ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ವಿಡಿಯೋನ ಮಾಡೋದಕ್ಕೆ. ಯಾಕೆ ಅಂತಂದರೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಹೆಸರು ಅನನ್ಯ ಅಂತ. ಸೊ ಹೋಗ್ತಾ ಹೋಗ್ತಾ ವೀಡಿಯೋಸ್ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ, ನಾನು ಸ್ಮಾಲ್ ಇಂಟ್ರಡಕ್ಷನ್ನು ಅವೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಲ್ಯಾಗಿಂಗು ಡ್ರ್ಯಾಗಿಂಗು ಅವೆಲ್ಲ ಇಲ್ಲ. ಇದು ರ್ಯಾಂಡಮಾಗಿ ಮಾಡ್ತಿರೋ ಅಂಥ ವೀಡಿಯೋ. ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲ, ಅಥವಾ ಬರ್ಕೊಂಡು ಮಾತಾಡೋದಾಗಲಿ, ಅಥವಾ ಏನು ಮಾತಾಡೋಣ ಅಂತ ಯೋಚನೆ ಮಾಡಿ ಮಾಡ್ಕೊಳ್ಳೋದಾಗಲಿ ಆ ಥರದ್ದೇನೂ ಇಲ್ಲ. ಜಸ್ಟ್ ರ್ಯಾಂಡಮಾಗಿ ಕ್ಯಾಮ್ರಾ ಆನ್ ಮಾಡಿಕೊಂಡು ನಾನು ಮಾತಾಡ್ಕೊಂಡು ವಿಷಯ ಹೇಳ್ತಾ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಅಷ್ಟೇ. ಯಾವುದೇ ರೀತಿ ಫಿಲ್ಟರ್ಸ್ ಆಗಲಿ ಅಥವಾ ಯಾವುದೇ ರೀತಿ ಎಡಿಟ್ ಆಗಲಿ ಆ ಥರದ್ದು ಯಾವುದೂ ಇಲ್ಲ. ಕಂಪ್ಲೀಟ್ಲಿ ನ್ಯಾಚುರಲ್ ವೀಡಿಯೋ ಇದು. ಸೊ ನನ್ನ ಹೆಸರು ಮಾತ್ರ ಹೇಳಿರ್ತೀನಿ, ಮಿಕ್ಕಿದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗುತ್ತೆ. ಸೊ ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ಏಮ್ ಇರೋದು ಒಂದೇ, ಕನ್ಸಿಸ್ಟೆನ್ಸಿ. ಅಂದರೆ ಕನ್ಸಿಸ್ಟೆನ್ಸಿ ಅಂತಂದರೆ ವೀಡಿಯೋನ ಯಾವುದೇ ಕಾರಣಕ್ಕೂ ಲೈಕ್ ಇವಾಗ ಒಂದೆರಡು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು. ಆ್ಯಕ್ಚುಲಿ ಇದು ನನ್ನ 3ನೇ ಯೂಟ್ಯೂಬ್ ಚಾನಲ್. ಬಿಕಾಸ್ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ಸ್ ಇದೆ, ಅದು ಫ್ಲಾಪ್ ಆಯಿತಾ. ಯಾಕಂದರೆ ನಾನು ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಫುಲ್ ಎಕ್ಸೈಟ್ಮೆಂಟಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಆಮೇಲೆ ಅಪ್ಲೋಡ್ ಮಾಡೋದೇ ಇಲ್ಲ, ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಅದು ವರ್ಷಗಳಾಗ್ಬಿಟ್ಟಿರುತ್ತೆ, ಒಂದು 2 ವರ್ಷ 3 ವರ್ಷ ಆಗ್ಬಿಟ್ಟು. ಆಮೇಲೆ ಮತ್ತೆ ಆ ಯೂಟ್ಯೂಬ್ ನನಗೂ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಇಷ್ಟೇ. ಈ ಥರ ಆವಾಗ ಜನ ಎಲ್ಲಿಂದ ಬರ್ತಾರೆ, ಯಾರು ನೋಡ್ತಾರೆ, ಯೂಟ್ಯೂಬ್ ಚಾನಲ್ ಹೆಂಗೆ ಬಿಲ್ಡ್ ಆಗುತ್ತೆ, ಅರ್ನಿಂಗ್ ಹೆಂಗೆ ಮಾಡ್ತೀರಾ? ಸೊ ಮೈನ್ ರೀಸನ್ ಯೂಟ್ಯೂಬ್ ಚಾನಲ್ ಯಾಕೆ, ಅಫ್ಕೋರ್ಸ್ ದುಡ್ಡುಗೋಸ್ಕರ. ಸೊ ಇನ್ಫಾರ್ಮೇಟಿವೂ ಇರಬೇಕು. ಅಂದರೆ ಕಾಂಜಿ ಬಿಂಜಿ ಹಾಯ್ ನನ್ನ ಹೆಸರು ಅನನ್ಯ, ವೆಲ್ಕಮ್ ಟು ಬ್ಯಾಕ್ ಟು ಮೈ ಚಾನಲ್, ದಿಸ್ ಮೈ ರೂಮ್, ಈ ಥರ ಬ್ಲಾಗ್ ಆ ಥರ ಎಲ್ಲ ಇಲ್ಲ. ಜಸ್ಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬಟ್ ನಂದು ಏನಂತ ಇರೋದು ಅಂದರೆ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಮನಿ ಅರ್ನ್ ಮಾಡ್ಬೋದಲ್ಲ. ಐ ಆಮ್ ವರ್ಕಿಂಗ್, ಬಟ್ ಎಕ್ಸ್ಟ್ರಾ ಮನಿ ಅರ್ನ್ ಮಾಡ್ಬೋದಲ್ಲ ಅನ್ನೋದು ಕಾರಣಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಪ್ಲಸ್ ವೀಡಿಯೋಸ್ ಮಾಡೋದಕ್ಕೂ ಕೂಡ ನನಗೆ ಇಷ್ಟ ಇರೋದ್ರಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟ ಇರಬೇಕು, ಯಾವುದೇ ಕೆಲಸದಲ್ಲೂ ಇಷ್ಟ ಇರಬೇಕು, ಇಲ್ಲಾಂದರೆ ಅದು ತುಂಬ ಕಷ್ಟ, ಪ್ರೆಷರಿಂದ ಮಾಡಬೇಕಾಗುತ್ತೆ. ಈ ಪ್ರೆಷರಿಂದ ಮಾಡೋದೆಲ್ಲ ನನಗಿಷ್ಟ ಇಲ್ಲ. ನಾನು ರ್ಯಾಂಡಮಾಗಿ ಇಷ್ಟ ಬಂದಾಗ ವೀಡಿಯೋಸ್ ಮಾಡ್ತಾಯಿರ್ತೀನಿ, ಇಷ್ಟ ಬಂದಾಗ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಯಾವುದೇ ರೀತಿ ಡೆಡ್ ಲೈನ್ಸ್, ಟೈಮ್ ಲೈನ್ಸ್, ದಿನ ಅಪ್ಲೋಡ್ ಮಾಡಬೇಕು, ಇದೇ ಅಪ್ಲೋಡ್ ಮಾಡಬೇಕು, ಹಿಂಗೆ ಎಡಿಟ್ ಮಾಡಬೇಕು, ಹಂಗೆ ಎಡಿಟ್ ಮಾಡಿ, ಕ್ಯಾಮ್ರಾ ಆ್ಯಂಗಲ್ ಹಿಂಗೆ ಇರಬೇಕು, ಆ ಥರ ತುಂಬ ಪ್ರೆಷರ್ ತೊಗೊಂಡು ನಾನು ವೀಡಿಯೋ ಅಪ್ಲೋಡೇ ಮಾಡೋಲ್ಲ. ಯೂಟ್ಯೂಬ್ ಚಾನಲ್ ಬಿಲ್ಡೇ ಆಗೋಲ್ಲ. ಯಾವುದೋ ಒಂದು ವೀಡಿಯೋ ರ್ಯಾಂಡಮಾಗಿ ಒಂದು ವೀಡಿಯೋ ಹಾಕ್ತೀನಿ, ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಮತ್ತು ಅದು ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇರೋಲ್ಲ. ಸೊ ಬೇಸಿಕಲಿ ಹ್ಯಾಪಿ ರಿಪಬ್ಲಿಕ್ ಡೇ ಇವತ್ತು 26 ಜಾನ್ವರಿ ಆಗಿರೋದ್ರಿಂದ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಅಂದರೆ 26 ಡೇಸ್ ಆಗೋಯ್ತು, ಜಾನ್ವರಿನೇ ಆಗೋಯ್ತು, ಇನ್ನೇನು ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಕೊಬೋದು ನೀವು. ಬಟ್ ಇದು ನಾನು ಏನೇನೋ ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಿಲ್ಲ. ಸೊ ನನಗೆ ಈ ಥರ ಅಂದ್ಕೊಂಡು ಸಾಕಾಗ್ಬಿಟ್ಟಿದೆ. ಅಂದರೆ ನಾನು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದೀನಿ. ಅಂದ್ಕೊಳ್ತಾನೇ ಇರೋದು, ಮಾಡಲ್ಲ, ಬರೀ ಅಂದ್ಕೊಳ್ಳೋದು, ಮಾಡಲ್ಲ, ಇದೇ ಸೈಕಲ್ ರಿಪೀಟ್ ಆಗಿ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೊ ಅದಕ್ಕೆ ಫೈನಲ್ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಅಂದ್ಕೊಳ್ಳೋದನ್ನು ಫಸ್ಟು ಸ್ಟಾಪ್ ಮಾಡು ಪ್ಲೀಸ್. ಅಂದ್ಕೊಳ್ಳೋದನ್ನು ಫಸ್ಟು ಸ್ಟಾಪ್ ಮಾಡು. ನಿಂಗೆ ಅನ್ಸಿದ್ದು ಮಾಡು. ಈ ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ನು, ಅದು ಪ್ಲ್ಯಾನಿಂಗಲ್ಲೇ ಸ್ಟಾಪ್ ಆಗಿಬಿಡ್ತೀವಿ. ಒಂದ್ಸರಿ ಪ್ಲ್ಯಾನಿಂಗ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀವಿ ಅಷ್ಟೇ. ಅದು ಮುಂದೆ ಮಾಡೋದೇ ಇಲ್ಲ. ಏನೇನೋ ಪ್ಲ್ಯಾನಿಂಗ್, ಅದು ತುಂಬ ಪ್ರೆಷರ್ ಅನಿಸುತ್ತೆ. ಮೇ ಬಿ ನಾನು ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಬಂದಿರೋದಿದೆ. ಫ್ಲಾಪ್ ಆಗ್ತಿರೋ ಕಾರಣ ಇದೆ. ಏನಪ್ಪ ಅಂತಂದರೆ ಪ್ಲ್ಯಾನಿಂಗ್ ನೋ ಎಕ್ಸಿಕ್ಯೂಷನ್. ಸೊ ವಿತೌಟ್ ಎನಿ ಪ್ರೆಷರ್ ನನಗಿಷ್ಟ ಬಂದಂಗೆ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವಿಡಿಯೋ ಮಾಡಿ ಒಂದು 4 ಮಿನಿಟ್ಸ್ ಆಗಿದೆ ಕರೆಕ್ಟಾಗಿ. ಸೊ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಸೊ ನನಗೆ ನ್ಯೂ ಇಯರ್, ನಿಮಗೆಲ್ಲರಿಗೂ ಆಲ್ರೆಡಿ ನ್ಯೂ ಇಯರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೂ ನ್ಯೂ ಇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿಲ್ಲ. ಸೊ ಈಗ ನಾನು ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸರಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ಲು ಕೂಡ ತುಂಬ ಸೀರಿಯಸ್ ಆಗಿ ತೊಗೊಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೊ ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ವಿಷಯಕ್ಕೆ ಬರ್ಬೇಡ. ಸೊ ಜಾನ್ವರಿ ಅಂದರೆ ಇದು ಏನಂತಾರೆ 2026ನ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಏನೇನು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಲ್ವಾ. ಸೊ ಅದಕ್ಕೊಂದು ವಿಷನ್ ಬೋರ್ಡ್ ಅಂತ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ವಿಷನ್ ಬೋರ್ಡ್ ನನಗೆ ಗೊತ್ತಾಗಿದೆ, ಇನ್ಸ್ಟಾಗ್ರಾಮ್ ಕುತ್ಕೊಂಡು ಏನು ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀರಾ. ಸೊ ಅದರಲ್ಲಿ ನನಗೆ ಗೊತ್ತಾಗಿದ್ದು ಈ ಥರ ವಿಷನ್ ಬೋರ್ಡ್ ಅನ್ನೋದಿದೆ ಕಾನ್ಸೆಪ್ಟ್ ಅಂತ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ನನಗೆ ಈ ವರ್ಷ ಈ 2026 ನ್ಯೂ ಇಯರಲ್ಲೇ ನನಗೆ ಗೊತ್ತಾಗಿದ್ದು, ಈ ಥರ ವಿಷನ್ ಬೋರ್ಡ್ಗಳು ಮಾಡ್ಕೊಂಡು ಇಟ್ಕೊತಾರೆ ಜನ ಅಂತ. ನನಗೆ ಎಷ್ಟು ಮಾತ್ರಕ್ಕೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ.
ನಾನು ಈ ವಿಷನ್ ಬೋರ್ಡಲ್ಲಿ ಏನೇನು ಹಾಕಿದ್ದೀನಿ ಅಂತ ನಾನು ಹೇಳಲ್ಲ, ಬಿಕಾಸ್ ನಾನು ಎಂಡ್ ಆಫ್ ದ ಇಯರಲ್ಲಿ ಹೇಳ್ತೀನಿ ಏನೇನು ಹಾಕಿದ್ದೆ, ಅದರದ್ದು ಮೀನಿಂಗ್ ಏನು, ಪ್ಲಸ್ ನಾನು ಅದರಲ್ಲಿ ಎಷ್ಟು ನಿಜ ಆಯಿತು, ಎಷ್ಟು ಮಾಡೋಕ್ಕಾಗಿಲ್ಲ ಅನ್ನೋದನ್ನ ನಾನು ನಿಮಗೆ ಎಂಡ್ ಆಫ್ ದ ಇಯರಲ್ಲಿ ಹೇಳ್ತೀನಿ. ಸೊ ಈಗ ವಿಷನ್ ಬೋರ್ಡ್ ಮಾಡೋಣ. ವಿಷನ್ ಬೋರ್ಡ್ ಮಾಡಿಬಿಟ್ಟು ನನ್ನ ರೂಮಲ್ಲಿ ಇಟ್ಕೊತೀನಿ. ಸೊ ಪ್ರತಿದಿನ ಅದನ್ನು ನೋಡ್ಕೊಳ್ಳೋದು ಅದು ನಿಮ್ಗೆ ಗೊತ್ತಿರೋ ವಿಷಯನೇ. ಸೊ ಈಗ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಬೇಕಾ ಇದು ಚಾರ್ಟು ಮತ್ತು ಪಿಕ್ಚರ್ಸು ಅದೆಲ್ಲ ರೆಡಿ ಇದೆ. ಪ್ಲಸ್ ಕಟ್ ಮಾಡೋಕ್ಕೆ ಕತ್ರಿ, ಪೇಸ್ಟ್ ಮಾಡೋದಕ್ಕೆ ಗಮ್ಮು, ಮತ್ತು ಕೆಲವೊಂದು ಲೈನ್ಸು, ಕೋಡ್ಸು, ಸ್ಕೆಚಸ್ಸು ಇದನ್ನೆಲ್ಲ ಕೈಯಲ್ಲಿ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಸೊ ಈ ಪಿಕ್ಚರ್ಸ್ನ ನಾನು ಪಿಂಟ್ರೆಸ್ಟಿಂದನೇ ತೊಗೊಂಡಿದ್ದು. ನಂಗೊಂದು ಕೆಲವೊಂದು ಐಡಿಯಾಸ್ ಇತ್ತು ಮೈಂಡಲ್ಲಿ, ಈ ಇಯರ್ ಮಾಡ್ಕೊಬೇಕು, ಈ ಇಯರಲ್ಲಿ ಏನೇನು ಮಾಡಬೇಕು ಅಂತ. ಸೊ ಅದ್ರ ಬೇಸ್ ಮೇಲೆ ಪಿಕ್ಚರ್ಸ್ ತೊಗೊಂಡು ನಾನು ಇವಾಗ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ವಿಷಯ. ಆಮೇಲೆ ಇದೊಂಥರ ಇಂಟ್ರೊಡಕ್ಟರಿ ವೀಡಿಯೋ ಅಥವಾ ಏನಾದರೂ ಅನ್ಕೊಬೋದು ನೀವು. ಯೂಟ್ಯೂಬ್ಗೆ ಅದೆಲ್ಲ ನನಗೆ ಹೇಳಕ್ಕೆ ಬರಲ್ಲ, ಅಂದರೆ ಇದು ಏನು ವೆಲ್ಕಮ್ ವೀಡಿಯೋ, ಇಂಟ್ರೊಡಕ್ಷರಿ ವೀಡಿಯೋ ಈ ಥರ ಎಲ್ಲ. ಸೊ ಇದು ಹೇಳ್ತೀನಿ. ಸೊ ನಿಮಗೆ ನಾನು ನಿಮಗೆ ಎಂಡ್ ಆಫ್ ದ ಇಯರಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ದಯವಿಟ್ಟು ಇವತ್ತು ಕೇಳಬೇಡಿ ಏನೇನು ಹಾಕಿದ್ದೀನಿ, ಏನೇನು ಪಿಕ್ಚರ್ಸ್ ಹಾಕಿದ್ದೀನಿ ನಾನು ನಿಮ್ಗೆ ತೋರಿಸೋದಿಲ್ಲ. ಸೊ ಇದಾಗಿರುತ್ತೆ ನನ್ನ ವೀಡಿಯೋ. ಸೊ ಈ ವಿಷನ್ ಬೋರ್ಡ್ನ ನಾನು ಎಷ್ಟು ಮಾತ್ರಕ್ಕೆ ನಾನು ಇದನ್ನು ಸಕ್ಸಸ್ ಮಾಡ್ತೀನಿ ಅನ್ನೋದು ಈ ಒಂದು ವರ್ಷದಲ್ಲಿ ಗೊತ್ತಾಗುತ್ತೆ, ಈ 2026 ಗೊತ್ತಾಗುತ್ತೆ. ಸೊ ಎಂಡ್ ಆಫ್ ದ ಇಯರಲ್ಲಿ ನಾನು ನಿಮಗೆ ಮತ್ತೆ ಈ ವಿಷನ್ ಬೋರ್ಡ್ನ ತೊಗೊಂಡು ಬರ್ತೀನಿ, ಏನೇನಾಯಿತು ಏನೇನಾಗಿಲ್ಲ ಅಂದ್ಬಿಟ್ಟು. ಆ್ಯಂಡ್ ನೀವು ಕೂಡ ಏನೇನು ಅಂದ್ಕೊಂಡಿದ್ದೀರಾ ಈ ಹೊಸ ವರ್ಷದಲ್ಲಿ ಮಾಡಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಈಗಲೂ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ January 1 ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಇನ್ನೂ ಟೈಮ್ ಇದೆ. ಓಕೆನಾ, ಇನ್ನು 12 ಮಂತ್ಸಲ್ಲಿ 11 ಮಂತ್ಸ್ ಇನ್ನು ಮಿಕ್ಕಿದೆ, 1 ಮಂತ್ ಆಗಿರೋದು ಅಷ್ಟೇ. ಸೊ ಆ 11 ಮಂತ್ಸಲ್ಲಿ ಯು ಕ್ಯಾನ್ ಅಚೀವ್, ರೈಟ್? ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ರ್ಯಾಂಡಮ್ ಆಗಿ ನಾನು ಈ ಥರನೇ ವಿಡಿಯೋ ಶೂಟ್ ಮಾಡ್ತಾಯಿರ್ತೀನಿ, ಈ ಥರನೇ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಯಾವುದೇ ರೀತಿ ಪ್ಲ್ಯಾನಿಂಗ್ ಎಲ್ಲ ಮಾಡಿಲ್ಲ. ಬಿಕಾಸ್ ನಂಗೆ ಅದು ಸಾಕಾಗಿದೆ. ಅಂದ್ಕೊಳ್ಳೋದು ಒಂದು, ಮಾಡದಿರೋ ಇರೋದೊಂದು. ಅಂದ್ಕೊಳ್ಳೋದು ಅಂದ್ಕೊಳ್ಳೋದು ಏನೇನು ಅಂದ್ಕೊತೀರ ಅದನ್ನು ಮಾಡಬೇಕು. ಮಾಡೋಕ್ಕಾಗಿಲ್ಲ ಅಂದಾಗ ಅಂದ್ಕೊಳ್ಳೇಬೇಡಿ. ಸೊ ಅದನ್ನು ಮಾಡ್ತಾರೆ. ನನಗೆ ಅನ್ಕೊತಲ್ಲ, ನಾನು ಅಂದ್ಕೊಳ್ಳೋದೇ ಇಲ್ಲ, ಅಂದ್ಕೊಂಡ್ರೆ ಮಾಡಲ್ಲ. ಸೊ ಅಂದ್ಕೊಳ್ಳಲ್ಲ, ಅಂದ್ಕೊಂಡ್ರೆ ಹಂಗೆ ರ್ಯಾಂಡಮಾಗಿ ಮಾಡ್ತಾಯಿರ್ತೀನಿ. ಆ ಥರ ರ್ಯಾಂಡಮಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಅನ್ಪ್ಲ್ಯಾನ್ಡಾಗಿ ಮಾಡೋದೇ ವರ್ಕೌಟ್ ಆಗೋದು. ಯಾವುದೇ ರೀತಿ ಪ್ಲ್ಯಾನ್ ಮಾಡಿ ಎಡಿಟ್ ಮಾಡಿ ಬ್ಲಾ 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 ನೋ, ನಥಿಂಗ್ ವಿಲ್ ವರ್ಕ್ಸ್. ಸೊ ಈಗ ನಾನು ವಿಷನ್ ಬೋರ್ಡ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಗೈಸ್. ಬಾಯ್. ಸೊ ಇದಾಗಿರುತ್ತೆ ನನ್ನ ಫಸ್ಟ್ ವೀಡಿಯೋ. ಇದೇ ಥರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಸೊ ನಾನು ಯಾವುದೇ ರೀತಿ ಲೈಕ್ಸ್ ಬಂತಾ ಅಥವಾ ಸಬ್ಸ್ಕ್ರೈಬರ್ಸ್ ಆದ್ರಾ ಅಥವಾ ಏನೋ ನಮಗೆ ವ್ಯೂಸ್ ಬರ್ತಾ ಇಲ್ವಾ ಈ ಥರ ಎಲ್ಲ ನಾನು ಏನಂತಾರೆ ನೋಡೋದಕ್ಕೆ ಹೋಗೋದಿಲ್ಲ ನಾನು. ಅಂದರೆ ನೋಡಿದ್ರೆ ನಂಗೆ ಡಿಮೋಟಿವೇಟ್ ಆಗುತ್ತೆ ಅಲ್ವಾ. ಸೊ ನಾನು ವೀಡಿಯೋ ಮಾಡ್ತಾಯಿರು, ಅಪ್ಲೋಡ್ ಮಾಡ್ತಾಯಿರು, ಇಟ್ಸ್ ಓಕೆ. ನೋಡ್ಬೇಕಾದ್ರೆ ನೋಡ್ತಾರೆ, ನೋಡಿಲ್ಲ ಅಂದರೆ ಅದೇ ನಾನು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಯಲ್ಲ. ಸೊ ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಈ ಚಾನಲ್ ಪಕ್ಕಾ ಕನ್ನಡದಲ್ಲಿರುತ್ತೆ, ಪಕ್ಕಾ ಕನ್ನಡ ಚಾನಲ್. ಯಾವುದೇ ರೀತಿ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಇರೋದಿಲ್ಲ. ಸೊ ಕನ್ನಡದಲ್ಲೇ ಮಾತಾಡ್ತೀನಿ. ಪ್ರತಿ ವ್ಲಾಗು, ಪ್ರತಿ ವೀಡಿಯೋಸು ಕನ್ನಡದಲ್ಲೇ ಇರುತ್ತೆ. ಎಲ್ಲ ರೀತಿ ವೀಡಿಯೋಸು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಟಿವ್ ಸಿಕ್ತು ನಿಮಗೆ ಅಂತ ಕೇಳಿದ್ರೆ, ಸೊ ಇದರಲ್ಲಿ ಏನಕ್ಕೂ ತಲೆ ಕೆಡಿಸ್ಕೊಬಾರ್ದು, ಏನನ್ನು ಪ್ಲ್ಯಾನ್ ಮಾಡ್ತಾ ಕೂತ್ಕೊಬಾರ್ದು. ಆಮೇಲೆ ಏನಾದರೂ ಮಾಡೋಕ್ಕೆ ಹೊರಟಿದ್ರೆ ಅದನ್ನು ತಕ್ಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಹೆಜ್ಜೆ ಏನಾದರೂ ಇಡಬೇಕು. ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡು ಸೊ ಏನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್.